ನಂಗೆ ಮಾಹಿತಿ ಬಂತು. ಹಾಂ, ಅಂದ್ರೆ ನನಗೆ ಒಂದ್ ದಿವಸ ಟೈಮ್ ಇದ್ರೆ ನಾನು ಹೋಗ್ಬಿಡ್ತಿದ್ದೆ. ದೇವಸ್ಥಾನದಲ್ಲಿ ಬ್ಯುಸಿ ಇದ್ರಿ? ನೆನ್ನೆವರೆಗೂ ದೇವಸ್ಥಾನ ಬಿಸಿ ಇದ್ದೆ. ಇವತ್ತೆಲ್ಲ ಫುಲ್ಲು ಒಂದು ವಾರದ ಸುಧಾರಿಸ್ಕೊಳ್ಳೋದೇ ಆಯ್ತು. ಹಾಂ, ಆಮೇಲೆ ಇವತ್ತು ಒಂದು ವಿಶೇಷ ಅಂದ್ರೆ ನಮ್ಮ ಈ ಏನು ವಿರಾಜಪೇಟೆ, ಕೊಡಗು ಜಿಲ್ಲೆ ವಿರಾಜಪೇಟೆ ಹತ್ರ ಚೆಂಬಲೂರು ಗ್ರಾಮದಲ್ಲಿ ಇವತ್ತೊಂದು ಆನೆ ಕಾರ್ಯಾಚರಣೆ ಇತ್ತು. ಅದು ಎಲ್ಲರೂ ಒಂದ್ ಸ್ವಲ್ಪ ನೆನಪಿಟ್ಕೋಣ ಅಂತ ಒಂದು ಕಾರ್ಯಾಚರಣೆ. ಯಾಕೆ ಅಂದ್ರೆ ನಮ್ಮ ಅಭಿಮನ್ಯು ಹೋಗಿದ್ದ ಅಲ್ಲಿಗೆ. ಅಭಿಮನ್ಯು ಬಳ್ಳೆ ಕ್ಯಾಂಪಿನ ಮಹೇಂದ್ರ, ಆಮೇಲೆ ಮುತ್ತಿಗೋಡಿನ ಶ್ರೀಕಂಠ, ಆಮೇಲೆ ದುಬಾರಿಯ ಕಂಜನ್, ಮತ್ತೆ ಲಕ್ಷ್ಮಣ ಆನೆ, ಒಟ್ಟಿಗೊಂದು 6 ಆನೆ ಹೋಗಿದ್ದು. ಭೀಮನು ಇದ್ದ, ಆಮೇಲೆ ಭೀಮ ಹೋಗಿದ್ದ. ಇದೊಂದು ಕಾರ್ಯಾಚರಣೆ ಅಂತ ಮೊನ್ನೆ ಇದಕ್ಕಿಂತ ಹಿಂದೆ 15 ದಿವಸ 20 ದಿವಸ ಹಿಂದೆ ನಡೀತಲ್ಲ ಅಂತ ಕಾರ್ಯಾಚರಣೆ ಅಲ್ಲ. ಅದೊಂದು ರಣರೋಚಕ ಕಾರ್ಯಾಚರಣೆ. ನಮ್ಮ ಡಾಕ್ಟರ್ ರಮೇಶ್ ಹುಲಿಯಾ ಅವರು ಮಹೇಂದ್ರ ಆನೆ ಮೇಲೆ ಹೋಗಿ ಅದನ್ನ ಹೊಡಿತಾರೆ, ಅಂದ್ರೆ ಡಾಟ್ ಮಾಡ್ತಾರೆ. ಡಾಟ್ ಮಾಡಿ ಆನೆನ ಹಿಡಿತಾರೆ. ಆದ್ರೆ ಅಭಿಮನ್ಯು ಭಾಗವಹಿಸಿದ್ದ ಬಿಟ್ರೆ ಪೂರ್ತಿ ಅಂದ್ರೆ ಅಭಿಮನ್ಯು ಮೇಲೆ ಏನು ಕುತ್ಕೊಂಡು ಹೋಗಿರಲ್ಲ. ಅಭಿಮನ್ಯು ಹಿಂದೆ ಇತ್ತು, ಹಾಗಾಗಿ ಸಪೋರ್ಟ್ ಆಗಿತ್ತು. ಅದೇನಾರ ಫೈಟ್ ಗಿಟಕ್ ಮಾಡಕ್ ಬಂದಿದ್ರೆ ಅಭಿಮನ್ಯುಗೆ ಹೆಂಗಾದ್ರು ಮದ ಬಂದಿತ್ತು, ಹೊಡೆದು ಬಿಸಾಕ್ಬಿಡ್ತಿದ್ದ. ಅದು ಹಂಗಾಗಿ ಬಹುಶಃ ಅಭಿಮನ್ಯು ಕರ್ಕ ಹೋಗಿಲ್ಲ. ಮತ್ತೊಂದು ಸಾಕಾನೆ ಆಗ್ಲಿ ಕಾಡಾನೆಗಳಾಗ್ಲಿ, ಒಂದು ಆನೆಗೆ ಮದ ಬಂದಿದೆ ಅಂದ್ರೆ ಅವು ಮುಖ ಕೊಟ್ಟು ನಿಲ್ಲೋದಿಲ್ಲ. ಅಷ್ಟೇ ಅಲ್ಲ, ಆ ಸ್ಮೆಲ್ಲಿಗೆ ಓಡೋಗ್ತವೆ. ಮೊನ್ನೆ ಈ ಹಿಂದೆ ಒಂದು ಕಾರ್ಯಾಚರಣೆ ಆಯ್ತಲ್ಲ, ಅವಾಗ್ಲೂ ಅಷ್ಟೇ. ಅವಾಗ ಸುಗ್ರೀವ್ಗೆ ಮದ ಬಂದಿತ್ತು. ಆ ಮದ ಬಂದ ಸ್ಮೆಲ್ಲಿಗೆ ಆನೆ 14 ಕಿಲೋಮೀಟರ್ ಓಡಿತ್ತು. ಇದು ಹಾಗೆ ಆಗ್ತದೆ ಅಂತ ಇವರು ಮುಂದಾಲೋಚನೆ ಮಾಡಿ ಅಭಿಮನ್ಯು ಮೇಲೆ ಹೋಗಿಲ್ಲ. ಆ ಸ್ಮೆಲ್ಲಿಗೆ ಆನೆ ಓಡಿಬಿಡ್ತಿತ್ತು. ಆಮೇಲೆ ಹಿಡಿಯೋದೇ ಕಷ್ಟ ಆಗ್ತಿತ್ತು, ಹಿಡಿಯೋಕ್ಕೂ ಆಗ್ತಿರ್ಲಿಲ್ಲ. ಅಂತೂ ಇವತ್ತು ಎಲ್ಲ ಯಶಸ್ವಿಯಾಗಿದೆ. ಅಭಿಮನ್ಯುನ ಮೇಲೆ ಕುತ್ಕೊಂಡು ಹೋಗ್ಲಿಲ್ಲ ಅಂದ್ರು ಆ ಟೀಮಿಗೆ, ಆ 6 ಆನೆ ಟೀಮಿಗೆ ಅಭಿಮನ್ಯುನೇ ನಾಯಕ. ಈಗ ಒಂದು ಹೊಸದೊಂದು ಎಲ್ಲ ನಮ್ಮ ರಮೇಶ್ ಡಾಕ್ಟರ್ ಮತ್ತೆ ಸಂಜನ್ ಎಲ್ಲ ಸೇರ್ಕೊಂಡು ಒಂದು ಹೊಸ ಪ್ಲಾನ್ ಮಾಡಿದ್ದಾರೆ. ಈಗ ಮೊದ್ಲೆಲ್ಲ 8 ಆನೆ ಕರ್ಕ ಹೋಗ್ತಿದ್ರಲ್ಲ, ಈಗ 6 ಆನೆ ಮಾತ್ರ. ಈಗ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಏನು ಈಗ ಆನೆ ಹಿಡಿಯ ಟೀಮ್ ಉಂಟು, ಇಂಥ ಟೀಮ್ ಇಡೀ ವರ್ಲ್ಡಲ್ಲೇ ಇಲ್ಲ. ಅಂತ ಟೀಮು ಈಗ ಅಂತ ಬಲಾಢ್ಯವಾದ ಟೀಮು ನಮ್ಮಲ್ಲಿ. ಕಡಿಮೆ ಅಂದ್ರೂ ಒಂದು 3ರಿಂದ 6 ಆನೆ ಹಂಗೆ ಆದ್ರೂ ಒಂದು 3ರಿಂದ 4 ಟೀಮ್ಗಳಿದಾವೆ. ಎಲ್ಲವೂ ಬಲಾಢ್ಯ, ಎಲ್ಲವೂ ತಾಕತ್ತಿರ ಆನೆಗಳು, ಎಲ್ಲವೂ ಈಗೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದಾವೆ. ಅಭಿಮನ್ಯುನ ನೇತೃತ್ವದಲ್ಲಿ ಅವೆಲ್ಲ ಪಳಗಿದಾವೆ. ಈಗ ಮಾವುತರುಗಳು ಪಳಗಿದ್ದಾರೆ. ಮತ್ತೆ ಜೊತೆಗೆ ನಮ್ಮ ಡಾಕ್ಟರ್ ರಮೇಶ್ ಹುಲಿಯಾ ಮತ್ತೆ ನಮ್ಮ ಕೊಡಗಿನ ವೀರ ರಂಜನ್, ಇವರಿಬ್ಬರದ್ದು ಜೋಡಿ ಭಾರಿ ಚೆನ್ನಾಗಿದೆ. ಈಗ ದೇವ್ರ ದಯಿಂದ ಇವ್ರ ಟೀಮು ಮುಂದೇನು ಯಶಸ್ವಿ ಆಗ್ಲಿ. ಈಗ ಇವರಿಬ್ಬರು ಹೋದ್ರೆ ಅದು ಸಕ್ಸಸ್ಸೇ. ಅದು ಮತ್ತೆ ನಾವು ಮಧ್ಯದಲ್ಲಿ ಬಿಟ್ಟು ಬರ ಅಂತದೇ ಇಲ್ಲ. ಅದ್ರ ಜೊತೆಗೆ ಟ್ರ್ಯಾಕರ್ಸ್ ಗಳಿರ್ಬೋದು, ನಮ್ಮ ನುರಿತ ಇವರು ಮಾವುತರುಗಳು. ಹಾಗಾಗಿ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಆಗಿದೆ. ಈ ಹಿಂದೇನು ಇರ್ಲಿಲ್ಲ ಅಂತ ಟೀಮು. ಈಗ ಜೊತೆಗೆ ಅಭಿಮನ್ಯು ಬೇರೆ ಈ ಗುಂಪು ಸೇರಿ ಕೂಡಲೇ ನಮ್ಮ ವಸಂತನ್ ಅಂತ ಮಾವುತರುಗಳು ಆನೆ ಮತ್ತು ಆನೆಯ ಮನಸ್ಥಿತಿ ಮತ್ತೆ ಆನೆ ಮೇಲೆ ಕೂತಿರೋ ಮಾವುತನ ಮನಸ್ಥಿತಿ, ಮತ್ತೆ ಮಾವುತನಿಗೆ ಅವನ ಆನೆ ಮನಸ್ಥಿತಿ, ಅವೆರಡು ಅರ್ಥ ಆಗಿ
ಕಾರ್ಯಾಚರಣೆ ಮಾಡೋ ಅಂಥದ್ದು ಒಂದು ಟೀಮು ಆಗಿದೆ ಈಗ. ಹಾ ನಮ್ಮ ಭೀಮಾ ಇರ್ಬೋದು, ಭೀಮಾ ಆನೆ, ಇವ್ರು ಇರ್ಬೋದು, ಗುಂಡಣ್ಣ ಇರ್ಬೋದು, ಆಮೇಲೆ ಮತ್ತೆ ಇವರೆಲ್ಲ ಇನ್ನು ಬೇರೆ ಆನೆಗಳ ಮಾತುಗಳು ಈಗೆಲ್ಲ ನುರಿತ ಇದಾಗಿದ್ದಾರೆ. ಹಾ ಹಾಗಾಗಿ ಈಗ ಮೊದ್ಲು ಎಲ್ಲಾರು ಒಂದು ಕಾರ್ಯಾಚರಣೆ ಅಂದ್ರೆ ಹೆದರಿಕೆ ಶುರುವಾಗ್ತಿತ್ತು. ಅಯ್ಯೋ ಏನಾಗ್ತದ, ಆನೆಗೆ ಯಾವ ಕಾಡಾನೆ ಹೊಡೀತೋ, ಇನ್ನೇನಾಗ್ತದ ಅನಿಸ್ತಿತ್ತು. ಈಗ ಹಾಗ ಅನ್ಸೋದೇ ಇಲ್ಲ. ಈಗ ಒಂದು ಒಳ್ಳೆ ಟೀಮು ಆಗಿದೆ, ಒಳ್ಳೆ ಶೂಟರ್ಸ್ ಇದ್ದಾರೆ. ಇವತ್ತಿನ ಬಹುಶಃ ಕೆಲವೇ ಗಂಟೆಗಳಲ್ಲಿ ಮುಗಿದೋಗಿದೆ. ಅದ್ರ ಮೊನ್ನೆದು ಕಾರ್ಯಾಚರಣೆ ನಡೀತಲ್ಲ, ಹೌದು, ಅದು ಭಾರಿ ರಣರೋಚಕವಾಗಿತ್ತು. ಆನೆ ಈಗಾಗ್ಲೇ ಆನೆ ಒಬ್ರು ಮುಸ್ಲಿಂ ಲೇಡಿ ಸಾಯಿಸಿತ್ತು. ಅದಾದ್ಮೇಲೆ ಒಂದು ಬಸ್ನ ಅಡ್ಡಾಕಿ ಇದ್ ಮಾಡಿತ್ತು. ಅದಾದ್ಮೇಲೆ ಇಲ್ಲಿ ಸಿದ್ದಾಪುರದ ಹತ್ರ ಒಬ್ರನ್ನ ಸಾಯಿಸಿತ್ತು, ಗಣಪತಿ ಅನ್ನೋರ್ನ. ಆಮೇಲೆ ಒಂದೆರಡು ಸತಿ ಅಟ್ಯಾಕ್ ಮಾಡಕ್ ಬರುತ್ತೆ. ಆಮೇಲೆ ನಮ್ಮ ಏನು ಸುಗ್ರೀವಾನೆದ ಸ್ಮೆಲ್ಲಿಗೆ ಓಡ್ತದೆ. ಸುಮಾರು ಆನೆಗಳನ್ನ ಬಿಟ್ಟು ಜೀಪ್ ತಗೊಂಡು ರಂಜನ್ ಮತ್ತೆ ನಮ್ಮ ರಮೇಶ್ ಡಾಕ್ಟರ್ ಸುಮಾರು 14 ಕಿಲೋಮೀಟರ್ ಅದನ್ನ ಚೇಂಜ್ ಮಾಡಿ ರೋಬಸ್ಟ ತೋಟಗಳಲ್ಲಿ, ಕಾಫಿ ತೋಟಗಳಲ್ಲಿ ಚೇಂಜ್ ಮಾಡಿ ಲಾಸ್ಟಿಗೆ ಅಲ್ಲಿ ಕೆಲವು ನುರಿತ ಅಂದ್ರೆ ಆ ಭಾಗದ ಅಡಿ ಗೊತ್ತಿರೋ ಅಂತ ಫಾರೆಸ್ಟ್ನರ್ ಇರ್ಬೋದು, ಇಲ್ಲ ETF ಹುಡುಗರುಗಳು ಒಂದು ಕರೆಕ್ಟ್ ಒಂದು ಆಯಕಟ್ಟಿನ ಜಾಗಕ್ಕೆ ನಿಲ್ಲಿಸ್ತಾರೆ, ಇಲ್ಲೇ ಬರುತ್ತೆ ಅಂತ. 5 ಗಂಟೆ ಟೈಮಿಗೆ ಇವರು ಡಾಟ್ ಮಾಡ್ತಾರೆ. ರಮೇಶ್ ಡಾಟ್ ಮಾಡಿದ ಕೂಡ ಆದ್ರೆ ಆ ಕಡೆ ಜೀಪ್ ನಿಲ್ಸ್ಕೊಂಡು ಡೋರ್ ತಕ್ಕಂದೇ ನಿಂತಿರ್ತಾರೆ ನಮ್ಮ ಕೊಡಗಿನ ವೀರ ರಂಜನ್. ಈಗ ಆನೆ ರಂಜನ್ ಟಿಸ್ಕೊಂಡು ಹೋಗ್ತದೆ. ರಂಜನ್ ಹಿಂದಕ್ಕೆ ಓಡಿಬಿಡ್ತಾರೆ. ಆವಾಗ ಕೂದಲೆಳ್ಳಿ ತಪ್ಪಿಸ್ಕೊಂತಾರೆ. ಅದು ಒಂದು ರಣರೋಚಕವಾದ ಒಂದು ಕಾರ್ಯಾಚರಣೆ. ಅದು ಕಾರ್ಯಾಚರಣೆ ಹೇಗೆ ಅಂದ್ರೆ 14 ಕಿಲೋಮೀಟರ್ ಒಂದು ಆನೆ ಹಿಂದೆ ಹೋಗಿ ಅದನ್ನ ಅಡ್ಡಗಟ್ಟಿ ಅದನ್ನ ಹೊಡೆದು ಬೀಳ್ಸೋದು ಅಷ್ಟು ಸುಲಭ ಅಲ್ಲ. ಏನು ತಿಳ್ಕೊಬಿಟ್ಟಾರೆ ಇಲ್ಲಿ ಟಿವಿಲೋ ಇಲ್ಲ ಪೇಪರಲ್ಲೋ ಓದ್ಬಿಡ್ತಾರೆ. ಏನೋ ಅಲ್ಲೆಲ್ಲ ಆನೆ 4 ಕಾಲು ಹಾಕೊಂಡು ಅಡ್ಡ ಮಲಗಿರ್ತದೆ, ಹೋಗಿ ಡಮ್ ಮತ್ತೆ ಹೊಡಿತಾರೆ, ಹಂಗೆ ಹಿಂಗೆ ಅಂತ ತಿಳ್ಕೊಂಡಿರೋದು ಅಷ್ಟು ಸುಲಭ ಅಲ್ಲ. ಅದು ಓದೋರಿಗೆ ಗೊತ್ತಾಗ್ತದ ಆನೆ ಯಾವ ರೀತಿ ಬರುತ್ತೆ ಅಂತ. ಅಲ್ಲೊಂದ್ ಕಡೆ ಆನೆ ಬಂದು ಟಿಸ್ಕೊಂಡ್ ಬರುತ್ತೆ. ಅವಾಗ ಇವರು ಗೇಟ್ ಹಾಕ್ತಾರೆ. ಕೆಲವೇ ಸೆಕೆಂಡ್ ಅಲ್ಲಿ ಅದು ಬಂದು ಗೇಟಿಗೆ ಹೊಡೆದು ಒಂದ್ಸತಿ ಗೀಳಿಡ್ತದೆ. ಅದೆಲ್ಲ ಆಯ್ತು ಮೊನ್ನೆ. ಇವತ್ತಿಂದು ಅಂತ ಏನು ರಣರೋಚಕವಾಗಿ ನಡೀಲಿಲ್ಲ, ಆದ್ರೂ ಸಕ್ಸಸ್ ಆಯ್ತು. ಎಷ್ಟೋ ದಿವಸದ ಮೇಲೆ ಬಹುಶಃ ಸಕಲೇಶ್ಪುರ ಭಾಗದಲ್ಲಿ ಹಿಡಿದ ಸೀಗೆಗುಡ್ಡ, ಯಾವ್ದು ಸೀಗೆ ಆನೆ, ಸೀಗೆಗುಡ್ಡ ಅಂತ ಹೆಸರು ಬರಕ್ಕೆ ಬೇಲೂರು ತಾಲೂಕಿನ ಸೀಗೆಗುಡ್ಡದ ಕಡೆಯಿಂದ ಬಂದ ಆನೆಗೆ ಸೀಗೆ ಅಂತ ಹೆಸರಿಡ್ತಾರೆ. ಫಸ್ಟ್ ಸೀಗೆಗುಡ್ಡ ಅಂತ ಇರ್ತಿತ್ತು, ಆಮೇಲೆ ಸೀಗೆ ಅಂತ ಹೆಸರಿಡ್ತಾರೆ. ಅದರ ಕಾರ್ಯಾಚರಣೆ ಮತ್ತೆ ಅದ್ರ ಹಿಂದೆ ಕರಡಿ ಕಾರ್ಯಾಚರಣೆ ಆಯ್ತಲ್ಲ, ಅವೇ 2 ಮಾತ್ರ. ಅದಾದ್ಮೇಲೆ ನಮ್ಮ ಅಭಿಮನ್ಯು ಬಂದಿರ್ಲಿಲ್ಲ. ಆದ್ರೆ ಅಭಿಮನ್ಯುಗೆ ಈಗ ಒಂದ್ ಸ್ವಲ್ಪ ಹಳೇದೆಲ್ಲ ನೆನಪಾಗಿ ಖುಷಿ ಆಗಿರ್ಬೇಕು. ಮತ್ತು ಇವತ್ತಿನ ಕಾರ್ಯಾಚರಣೆ ಯಶಸ್ವಿ ಆಯ್ತು.